ಡಾಕ್ಟರ್ ವಾಸು ಅವ್ರ ಮಿಸ್ಸಸ್ ಮಲ್ಲಿಗೆ ಪಾಪ ಬಹಳ ಜನ ಮಕ್ಕಳನ್ನ ಅವ್ರ ಆಸಿಡ್ ದಾಳಿ ಆಗಿರೋರ್ ಮಕ್ಕಳನ್ನ ಇವ್ರಿಗೆ ಅಡಾಪ್ಟ್ ಮಾಡಿಸಿ ಎಲ್ಲ ಮಾಡ್ತಾ ಇದಾರೆ. ಈ ಅಟ್ಲೀಸ್ಟ್ ದೇಹ ಅಲ್ಲದೆ ಇದ್ರೂ ಮುಖ ಸಾರ್ವಜನಿಕವಾಗಿ ಅವ್ರ ಮುಖ ಎತ್ಕೊಂಡು ಓಡಾಡಂಗ್ ಮಾಡಿದ್ರೆ ಸರ್ಕಾರಕ್ಕೆ ಮತ್ತೆ ಎಲ್ಲರಿಗೂ ಒಂದು ನಾಗರಿಕ ಸಮಾಜಕ್ಕೆ ಒಂದು ಗೌರವ ಬರುತ್ತೆ. ಸ್ವಂತ ಅವ್ರು ಎತ್ತಿರೋ ಮಕ್ಕಳು ಅಮ್ಮ ನೀನು ಒಬ್ಬ ಬೇರೆ ಕಡೆ ಇರು, ನಾವು ಈ ಬೇರೆ ಕಡೆ ಇರ್ತೀವಿ, ಎದ್ರೆ ನೋಡಕ್ ಭಯ ಆಗುತ್ತೆ ಅಂತ ಇಂಥ ಪರಿಸ್ಥಿತಿ ಒಬ್ಬ ತಾಯಿ ತನ್ನ ಮಗ, ನಾನು ಎತ್ತಿರೋ ಮಗನೇ ನನ್ನ ನೋಡ್ತಾ ಇಲ್ಲ, ಮಗಳು ನನ್ನ ನೋಡ್ತಾ ಇಲ್ಲ, ನನ್ನ ಸಪ್ರೇಟ್ ಆಗಿರ್ತಿದ್ದಾರೆ, ನನ್ನ ಪರಿಸ್ಥಿತಿ ಏನಾಗಬೇಕು ಅಂತಾರೆ. 4 ವರ್ಷದಲ್ಲಿ ಇಲ್ಲ 3 ವರ್ಷದಲ್ಲಿ ಪನಿಷ್ಮೆಂಟ್ ಆಗಲೇಬೇಕು. ಯಾಕಂದ್ರೆ ಬಹಳ ಜನಕ್ಕೆ ಪನಿಷ್ಮೆಂಟ್ ಆಗದೆ ಇರೋದ್ರಿಂದ ಈ ತರ ಭಯ ಇಲ್ಲ. ಈಗ ವೈದ್ಯಕೀಯ ಚಿಕಿತ್ಸೆ ಪೊಲೀಸ್ ಇಲಾಖೆನಲ್ಲಿ ಹೆಂಗಾಗುತ್ತೆ ಮಾನ್ಯ ಸಭಾಪತಿಗಳೇ? ಚಿಕಿತ್ಸೆದಲ್ಲ, ವೈದ್ಯಕೀಯ ಚಿಕಿತ್ಸೆ ಸೌಲಭ್ಯ, ಮಾಸಿಕ ಪರಿಹಾರ, ವೇತನ, ವಾಸಸ್ಥಳ, ವಸತಿ ಸೌಲಭ್ಯ ಒಂದು ಬರೋದಿಲ್ಲ. ಒಂದು ನಿಮಿಷ, ಈಗ ಅವರು ನಮ್ಮ ಇಲಾಖೆಗೆ ಒಂದು ಸಂಬಂಧ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸಂಬಂಧ ಇರೋದು. ಇದು ನಮಗೆ ಟ್ರಾನ್ಸ್ಫರ್ ಅಲ್ಲ. ಪೊಲೀಸ್ ಕೇಸ್ ಎಲ್ಲ ಕೇಸ್ ಇಂದಾದ್ರೆ ಕೇಸ್ ಅವ್ರು ಮಾತಾಡ್ತಾರೆ ನೋಡು, ನೀವು ಯಾರು ಹೇಳಿ ಅವ್ರು ಹೇಳಿ, ಅವ್ರು ಹೇಳಿ. ಬಟ್ ಯಾವುದು ಕೇಸ್ ಸಂಬಂಧಪಟ್ಟ ಪ್ರಶ್ನೆ ಯಾವುದು ಇಲ್ವೇ ಇಲ್ಲ. ಅವ್ರು ಮಾತಾಡಿ ಸರ್ಕಾರ ಯಾರು ಉತ್ತರ ಯಾರು ಹೇಳಿ ಅವ್ರ ಹತ್ರ ತಗೊಂಡು ಕೊಟ್ಟಿದ್ದೀವಿ ಅಷ್ಟೇ. ಅದೇನೆ ಸಭಾಪತಿಗಳೇ, ಇಲ್ಲರಿ ನೀವು ನೋಡಿ, ಸರ್ಕಾರ ಯಾವ್ದಾದ್ರು ಉತ್ತರ ಕೊಟ್ಟಿದೆ. ಕೊನೆಗೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ಇವತ್ತು ಆಸಿಡ್ ದಾಳಿಗಳ ಸಂತ್ರಸ್ತೆಯರ ಬಗ್ಗೆ ವೈದ್ಯಕೀಯ ಚಿಕಿತ್ಸೆ, ಮಾಸಿಕ ಪರಿಹಾರ ಅಂತ ಬಹಳಷ್ಟು ಎಲ್ಲ ಹಾಕಿ ಕೊಟ್ಟಿದ್ದೆ. ಅದರಲ್ಲಿ ಪೊಲೀಸ್ ಕೇಸು ಇತ್ತು. ಅವರು ಟೈಪ್ ಮಾಡೋರು ಕಡಿಮೆ ಲೈನ್ಸ್ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ತೆಗೆದಿದ್ದಾರೆ ಅಂತ ಭಾವಿಸ್ತೇನೆ. ಇದನ್ನ ಹೋಮ್ ಮಿನಿಸ್ಟ್ರು, ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಇರ್ಬೋದು, ಇಲ್ಲ ಹೌಸಿಂಗ್ ಮಿನಿಸ್ಟ್ರಿ ಇರ್ಬೋದು. ಈಗ ವಿಷಯಕ್ಕೆ ಬಂದ್ಬಿಟ್ಟು ನೀನು ಮಾತಾಡಿ, ನೀನು ಯಾರಿಗಾರು ಮಾಡಲಿ, ಸರ್ಕಾರ ಹೇಳ್ತೈತಿ. ಹೌಸಿಂಗ್ ಮಿನಿಸ್ಟರ್ ಇರ್ಬೋದು. ಹಂಗಾಗಿ ಇಡೀ ಸರ್ಕಾರದ ಜವಾಬ್ದಾರಿ ಇದೆ ಇಲ್ಲಿ. ಒಬ್ಬ ಮಿನಿಸ್ಟರ್ ಅಂತ ಹೇಳೋದಕ್ಕಿನ್ನು ಇಡೀ ಸರ್ಕಾರದ ಜವಾಬ್ದಾರಿ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಭಾಪತಿಗಳೇ, ಇವತ್ತು ತಾವು ಮಾಡದೇ ಇರೋ ತಪ್ಪಿಗೆ, ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಮಾಡದೇ ಇರೋ ತಪ್ಪಿಗೆ ಬೇರೆ ಬೇರೆ ಕಾರಣಕ್ಕೆ, ಇಲ್ಲಾಂದ್ರೆ ಪ್ರೀತಿಯಿಂದಾನೋ ಇಲ್ಲ ದ್ವೇಷದಿಂದಾನೋ ಇಲ್ಲ ಪ್ರೇಮ ಪ್ರಕರಣಗಳಿಂದ ಇರ್ಬೋದು, ಇವತ್ತು ಈಸಿಯಾಗಿ ದಾಳಿ ಆಗ್ತಾ ಇರೋದು ಇವತ್ತು ಹೆಣ್ಮಕ್ಳು. ಕರ್ನಾಟಕದಲ್ಲಿ ಆಸಿಡ್ ದಾಳಿ ಅಂತ ಹೇಳಿ ಮೊದಲು ನೀವು ಕರ್ನಾಟಕದಲ್ಲಿ 160 ಪ್ರಕರಣಗಳು, ಆಸಿಡ್ ದಾಳಿ ಪ್ರಕರಣಗಳು ವರದಿಯಾಗಿದ್ದಾವೆ. ಅದರಲ್ಲಿ 165 ಪ್ರಕರಣಗಳಲ್ಲಿ ಅವ್ರನ್ನ ಬಹಳಷ್ಟು ಜನ ವೈದ್ಯರು ಅವತ್ತು ಮೆಡಿಕಲ್ ಎಮರ್ಜೆನ್ಸಿಗೆ ಹೋಗಿ ಅವರು ವಾಸಿಯಾಗಿ ಬದುಕುವಂಥ ಒಂದು ಪ್ರಾಣ ಅಂತೂ ಕೊಟ್ಟಿದ್ದಾರೆ. ಇವತ್ತು ಮೆಡಿಕಲ್ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ಗಳು ಶ್ರಮಪಟ್ಟು ಅವ್ರನ್ನ ಉಳಿಸಿದ್ದಾರೆ. ಆದರೆ ಇವತ್ತು ಅವ್ರ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ, ಯಾಕೆ ನಮಗೆ ಡಾಕ್ಟರ್ಗಳು ಉಳಿಸಿದ್ರು, ಈಗ ಮುಂದಕ್ಕೆ ನಾವು ಬದುಕಕ್ಕಾಗ್ತಾ ಇಲ್ಲವಲ್ಲ, ಸಾವು ಬಂದಿದ್ರೆ ಸಾಕಾಗ್ತಾ ಇತ್ತು ಅನ್ನೋ ಒಂದು ಪರಿಸ್ಥಿತಿಗೆ ಅವ್ರು ಬಂದು ತಲುಪಿದ್ದಾರೆ. ಇವತ್ತು ಅವ್ರಿಗೆ ಚಿಕಿತ್ಸೆ, ಉಮಾಶ್ರೀ ಮೇಡಮ್ ಅವರು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್ ಆಗಿರುವಾಗ ಅವರು ಕೆಲವರಿಗೆ ಪರಿಹಾರ ಕೊಡಬೇಕು ಮತ್ತು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮನ ತೊಗೊಂಬಂದು ಒಂದಷ್ಟು ಜನಕ್ಕೆ ಮಾಡಿಸಿದ್ರು. ಆದರೆ ಏನಾಗಿದೆ, ಸುಪ್ರೀಂ ಕೋರ್ಟ್ ರೂಲಿಂಗು 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತಿದ್ರೇನು ಸರ್ಕಾರ 165 ಪ್ರಕರಣಗಳಲ್ಲಿ ಬರೀ 40 ರಿಂದ 45 ಜನಕ್ಕೆ ಮಾತ್ರ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ. ಅದೇ ಥರ ಅದು 3,000 ರೂಪಾಯಿ ಇತ್ತು. ಹಿಂದಿನ ಸರ್ಕಾರದ ಮೇಲೆ ಒತ್ತಡಗಳು ತಂದಿದ್ದಕ್ಕೆ 10,000 ರೂಪಾಯಿ ಮಾಡಿ ಪರಿಹಾರನ ಈಗ 10,000 ರೂಪಾಯಿ ಒಂದು 30 ರಿಂದ 35 ಜನ ಸಂತ್ರಸ್ತರಿಗೆ ಸಿಗ್ತಾ ಇದೆ. ಆದರೆ 165 ಪ್ರಕರಣಗಳಲ್ಲಿ 30-35 ಜನಕ್ಕೆ ಮಾತ್ರ ಸಿಗ್ತಾ ಇದೆ. ಇನ್ನೊಂದು, ಆ ಪ್ರಕರಣನ ನಾವೇನಾದರೂ ಕ್ಲೈಮ್ ಮಾಡಕ್ಕೆ ಹೋದರೆ ನಿಮ್ಮ ಹತ್ರ UDID ಕಾರ್ಡ್ ಇದೆಯಾ, FIR ಆಗಿದ್ದು ರೆಕಾರ್ಡ್ ತೊಗೊಂಬನ್ನಿ, ಬೇರೆ ಬೇರೆ ರೆಕಾರ್ಡ್ಸ್ ತೊಗೊಂಬನ್ನಿ ಅಂತ ಹೇಳ್ತಾರೆ. ಸಭಾಪತಿಗಳೇ, ಆಸಿಡ್ ದಾಳಿಯಾಗಿ ಅವಳು ಸಾಯಬೇಕಾದ್ರೆ ಅವಳು ಬದುಕೋದೇ ದೊಡ್ಡ ಕಷ್ಟ. ಕಣ್ಣು ಕಾಣಿಸೋದಿಲ್ಲ, ಎಲ್ಲ ಚರ್ಮ ಎಲ್ಲ ಸುಟ್ಟೋಗಿರುತ್ತೆ. ಪಾಪ ಅವಳು ಹಾಸ್ಪಿಟಲ್ ಸೇರ್ಕೊಂಡು ತಿಂಗಳಾನ್ಗಟ್ಟಲೆ ಅಲ್ಲಿದ್ದು ಅವಳು ವಾಸಿ ಆಗೋದೇ ಕಷ್ಟ. ಅದರಲ್ಲಿ UDI ಕಾರ್ಡ್ ತೊಗೊಂಬನ್ನಿ, FIR ತೊಗೊಂಬನ್ನಿ, ನೀವು ರೆಕಾರ್ಡ್ಸ್ ಎಲ್ಲ ತೊಗೊಂಬಂದು ನಿಮ್ಮ ರಿಪೋರ್ಟ್ಸ್ ಎಲ್ಲ ತೊಗೊಂಬನ್ನಿ ಅಂತಂದರೆ ಅವ್ರು ಎಲ್ಲಿಂದ ತೊಗೊಂಬಂದು ಕೊಡ್ತಾರೆ? ಈ ಥರ ರೆಕಾರ್ಡ್ಸ್ ಇಲ್ಲದೆ ಇರೋದ್ರಿಂದ, ಈ ಥರದ ಒಂದು ಕಂಡೀಷನ್ಸ್ ಹಾಕಿರೋದ್ರಿಂದ ಸುಮಾರು 100 ಜನಕ್ಕೆ ಮೇಲೆ ಈ ಪರಿಹಾರಗಳು ಸಿಕ್ಕಿಲ್ಲ.
ಹಂಗಾಗಿ ಇವತ್ತು ಹೋಮ್ ಮಿನಿಸ್ಟ್ರಿಲಿ ಇರೋದ್ರಿಂದ ನಾನು ಹೇಳ್ತಾ ಇದ್ದೇನೆ, ಈ ಪ್ರಕರಣಗಳಲ್ಲಿ ಕನ್ವಿಕ್ಷನ್ ರೇಟ್ ಈಸ್ ಲೆಸ್ ದೆನ್ 20 to 25%. ಬಹಳಷ್ಟು ಇಲ್ಲಿ ಬಂದಿದ್ದಾರೆ ಸಂತ್ರಸ್ತರು, ಹೊರಗಡೆನೇ ಇದ್ದಾರೆ. ಹಾಕಿ 10 ವರ್ಷ ಆಗಿದೆ, ಅವರು ಸರ್ಜರಿ ಮಾಡ್ಕೊಂಡು ಎಲ್ಲ ಥರ ಆದ್ರೂ ಅವರಿಗೆ ಪನಿಷ್ಮೆಂಟ್ಸ್ ಆಗಿಲ್ಲ. ಯಾರು ಹಾಕಿದ್ದಾರೆ ಅವರಿಗೆ ಪನಿಷ್ಮೆಂಟ್ಸ್ ಆಗಿಲ್ಲ. ಆಮೇಲೆ ಯಾವ ಥರ ನಾವು ಮಾನಿಟ್ರ್ ಮಾಡಬೇಕಾಗಿತ್ತು, ಆ್ಯಸಿಡ್ ಅವೈಲಬಿಲಿಟಿನ ಯಾವ ಥರ ನಾವು ಮಾನಿಟ್ರ್ ಮಾಡಬೇಕಾಗಿತ್ತು, ಅದ್ರ ಬಗ್ಗೆ ನಾವು ಸೀರಿಯಸ್ ಆದಂಥ ಕ್ರಮನ ಇದುವರೆಗೂ ತಗೊಂಡಿಲ್ಲ ನಾವು. ಹಂಗಾಗಿ ಇವತ್ತು ಆ್ಯಸಿಡ್ ಅವೈಲಬಿಲಿಟಿ ಭಾಳ ಈಸಿಯಾಗಿ ಸಿಗ್ತಾ ಇದೆ. ಈ ಥರದ ಪ್ರಕರಣಗಳು ಆಗ್ತಾ ಇದ್ದಾವೆ. ಇದನ್ನು ತಪ್ಪಿಸುವಂಥ ಕೆಲಸ ಇಲಾಖೆ ಮಾಡಬೇಕು ಅನ್ನೋದು ನನ್ನ ನಿವೇದನೆ. ಇನ್ನೊಂದು ಸಭಾಪತಿಗಳೇ, ಅವರು ಹೌಸಿಂಗ್ ಫೆಸಿಲಿಟಿ ಕೇಳಿದ್ದಾರೆ. ಇಲ್ಲಿ ಹೌಸಿಂಗ್ ಫೆಸಿಲಿಟಿಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತಂದ್ಬಿಟ್ಟು 2010ರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿದ್ದಾರೆ. ಮಾಡಿ ಇವ್ರಿಗೆ ಆಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ವಸತಿ ಸೌಲಭ್ಯ ಒದಗಿಸಬೇಕು. ಮುಖ್ಯಮಂತ್ರಿಗಳು ಅವತ್ತು ಸಭೆ ಮಾಡಿದ್ದಾರೆ, 2 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತಿದ್ದಾರೆ. ಸಭಾಪತಿಗಳ ಈ ಸದನಕ್ಕೆ ಗಮನ ತರಕ್ಕೆ ಇಚ್ಛೆ ಪಡ್ತೇನೆ. 2015ರಲ್ಲಿ ಮತ್ತೆ ಇವ್ರು ಬಂದಿದ್ದಾರೆ, ನಮಗೆ ಹೌಸಿಂಗ್ ಫೆಸಿಲಿಟಿ ಕೊಡಿ ಅಂತ. 15ರಲ್ಲಿ ಇದೇ ಆರ್ಡರ್ ಮಾಡಿಕೊಟ್ಟಿದ್ದಾರೆ. ಅದೇ ಥರ 2022ರಲ್ಲಿ ಬಂದಿದ್ದಾರೆ. 2022ರಲ್ಲೂ ಡೇಟ್ ಚೇಂಜ್ ಮಾಡಿಕೊಟ್ಟು ಇದೇ ಆರ್ಡರ್ ಕೊಟ್ಟಿದ್ದಾರೆ. ಇವತ್ತು ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ನನಗೊಂದು ಆರ್ಡ್ರು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ, ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಇವತ್ತು ಡೇಟ್ ಚೇಂಜ್ ಆಗಿಬಿಟ್ಟು ಅದೇನೇ ಕೊಟ್ಟಿದ್ದಾರೆ. ನಾನು ಇದನ್ನು ಸದನದಲ್ಲಿ ನಾವು ಕೇಳಿದಾಗ 15 ದಿನ ಟೈಮ್ ತೊಗೊಂಡಿದ್ರು. 15 ದಿನ ಟೈಮ್ ತೊಗೊಂಡು ಏನು ಮಾಡಿದ್ದಾರೆ ಅಂದರೆ ಫೆಬ್ರವರಿ 28, 2026 ಈ ಡೇಟ್ಗೆ ಒಂದು ಆದೇಶನ ಕಳಿಸಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಸಾವಿರಾರು ಮನೆಗಳು ಸ್ಲಮ್ ಬೋರ್ಡಿಂದ ಕಟ್ತಾ ಇದ್ದಾರೆ. ಬಡವರಿಗೆ ಅಂಬೇಡ್ಕರ್ ಆವಾಸಲ್ಲಿ ಕೊಡ್ತಾ ಇದ್ದಾರೆ, ಬಸವ ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ. ಇವ್ರಿಗೆ ಯಾಕೆ ಇದುವರೆಗೂ ಮನೆ ಕೊಡೋಕ್ಕಾಗಿಲ್ಲ ಅಂತ ಒಂದು. ಆಮೇಲೆ ಭಾಳಷ್ಟು ಕಡೆ ಬಾಡಿಗೆ ಮನೆಗಳು ಇವ್ರಿಗೆ ಸಿಗೋದಿಲ್ಲ. ಬಾಡಿಗೆ ಮನೆಗಳು ಸಿಗದೇ ಇದ್ರೆ ಇವರು ವಾಸ ಮಾಡೋದು ಹೆಂಗೆ? ಇವತ್ತು ಭಾಳ ಪ್ರಕರಣಗಳಿದೆ. ಒಬ್ರು ಅಕ್ಕಾಯಮ್ಮ ಅಂತ ಅಂದ್ಬಿಟ್ಟು ಆನೆಕಲ್ಲು ಹೆಣ್ಮಗು ಫೋನ್ ಮಾಡಿದ್ಲು. ಅವ್ರಿಗೆ ಹೇಳ್ತಾ ಇದ್ದಾರೆ, ಮನೆ ಖಾಲಿ ಮಾಡಿಬಿಡ್ತಾ ಇದ್ದೀವಿ, ನಮ್ಗೆ ಅಡ್ವಾನ್ಸ್ ಕೊಡ್ತಾ ಇಲ್ಲ ಅಂತ. ಇನ್ನೊಬ್ರು ಫೋನ್ ಮಾಡ್ತಾರೆ, ಮಂಜುಳಾ ಅಂತ, ನಮಗೆ ಮನೆಯೇ ಸಿಗ್ತಾ ಇಲ್ಲ ಸರ್, ಮನೆ ಖಾಲಿ ಮಾಡಿಸ್ತಾ ಇದ್ದಾರೆ ಅಂತ. ಸಭಾಪತಿಗಳೇ, ಏನಾಗಿದೆ ಅಂತಂದರೆ, ನಾವೇನಾದರೂ ಒಂದು ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಪ್ಯಾಚ್ ಏನಾದರೂ ಬಂದರೆ ಇಮಿಡಿಯೇಟಾಗಿ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ, ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ನಾವು ಇದೇನು ಕಪ್ಪಾಗ್ತಾ ಇದೆ ನೋಡಿ, ಸ್ವಲ್ಪ ಮುಖನ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವೆಲ್ಲ ಮಾಡ್ಕೊಳ್ತೀವಿ. ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಮೂಗು ಇಲ್ಲಿದೆ, ಕಣ್ಣಿಲ್ಲೆಲ್ಗೋ ಬಂದಿದೆ, ಅವ್ರನ್ನ ಕೂದಲಿಲ್ಲ ಅವ್ರ ತಲೆಯಲ್ಲಿ, ಕಣ್ಣು ಎಲ್ಲರಿಗೂ ಸಮಸ್ಯೆ ಇದೆ. ದಿನ ಡ್ರಾಪ್ಸ್ ಹಾಕ್ಕೊಬೇಕು, ತಿಂಗಳು ಒಂದ್ಸರಿ ಆಪ್ಟಮಾಲಜಿಸ್ಟ್ ಹತ್ರ ಹೋಗ್ಬೇಕು. ಹಿಂಗೆಲ್ಲ ಆದ್ರೂ ಅವ್ರಿಗೆ ಅಂಗನವಾಡಿಗೆ ಹೋದರೆ ನಿಮ್ಮ ಮುಖ ನೋಡ್ಬಿಟ್ಟು ಎದುರುಕಂಡು ಮಕ್ಕಳು ಬರಲ್ಲ ಅಂತಾರೆ. ಬ್ಯಾಕ್ ಎಂಡಲ್ಲಿ ಕೆಲಸ ಕೊಡಿ ಅಂತಂದರೆ ಬ್ಯಾಕ್ ಎಂಡಲ್ಲಿ ಕೆಲಸ ಕೊಡ್ತಾ ಇಲ್ಲ. ಇವತ್ತು ಮನೆ ಕೊಡದೇ ಇದ್ದರೆ ಅವ್ರ ಪರಿಸ್ಥಿತಿ ಏನಾಗಬೇಕು ಅಂತ ನಾನು ಹೇಳೋದು. ಇವತ್ತು ಸರ್ಕಾರಕ್ಕೆ ದಯಮಾಡಿ ಇನ್ನೊಂದು ಆರ್ಡ್ರನ್ನ ನೀವು ಇಶ್ಯೂ ಮಾಡೋಕ್ಕೆ ಹೋಗಬೇಡಿ. ಆರ್ಡ್ರ್ ಇಶ್ಯೂ ಮಾಡಿದ್ರೆ ಅವ್ರಿಗೆ ಅಲಾಟ್ಮೆಂಟ್ ಲೆಟ್ರ್ ಕೊಡ್ಬೇಕು. ನೀವು ಅಲಾಟ್ಮೆಂಟ್ ಲೆಟ್ರ್ ಕೊಟ್ಟು ನೀವು ಎಲ್ಲಿ ಕೊಡ್ತಿರೋ, ಸ್ಲಮ್ ಬೋರ್ಡಲ್ಲಿ ಅಪಾರ್ಟ್ಮೆಂಟಲ್ಲಿ ಕೊಡ್ತಿರೋ, ಇಲ್ಲ ಇಂಡಿಪೆಂಡೆಂಟ್ ಹೌಸಸ್ ಕೊಡ್ತಿರೋ, ಎಲ್ಲಿ ಕೊಡ್ತಿರೋ ಗೊತ್ತಿಲ್ಲ, ದಯಮಾಡಿ ಅವ್ರಿಗೆ ಕೊಡಬೇಕು. ಆಮೇಲೆ ಒಂದು ಕಾರ್ಯಕ್ರಮ ತೊಗೊಂಬಂದಿದ್ದಾರೆ ಸಭಾಪತಿಗಳೇ, 5 ಲಕ್ಷ ರೂಪಾಯಿವರೆಗೂ ಅವ್ರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಕೊಟ್ಟು ಅವ್ರಿಗೆ ಆಂಟ್ರಪ್ರಿನರ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. 5 ಲಕ್ಷದವರೆಗೂ ಮಾಡಬೇಕು ಅಂತಂದ್ಬಿಟ್ಟು ಅವ್ರಿಗೆ ಕೊಟ್ಟಿರೋದು ಬರೀ 4 ಜನಕ್ಕೆ. ಇವತ್ತು ಸೇರಿದ್ರೆ 9 ಜನಕ್ಕೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು 165 ಜನ ಇದ್ದಾರೆ ಇವರು 5 ಲಕ್ಷ ರೂಪಾಯಿ ಸಬ್ಸಿಡಿ. ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ 50% ಸಬ್ಸಿಡಿ ಕೊಡ್ತೀವಿ ಹಿಂಗಂತ. ಆದರೆ ಕೊಡ್ತಾ ಇಲ್ಲ. ವುಮೆನ್ಸ್ ಕಮಿಷನ್ನಲ್ಲಿ 2 ಕೋಟಿ ರೂಪಾಯಿ ಇದೆ. ಏನು ಮಾಡಿದ್ದಾರೆ 2 ಕೋಟಿ ರೂಪಾಯಿ ಇಟ್ಕೊಂಡು ಇವ್ರಿಗೆ? ಏನಕ್ಕೆ 2 ಕೋಟಿ ರೂಪಾಯಿ ಇಟ್ಕೊಂಡು ಆ ಪರಿಹಾರ ಯಾಕೆ ಕೊಡಬಾರ್ದು? ಇವ್ರ ಕಾರ್ಯಕ್ರಮಗಳು ಯಾಕೆ ಮಾಡ್ತಾ ಇರಲಿಲ್ಲ? ಹಂಗಾಗಿ ಇವತ್ತು ಇವ್ರಿಗೆ ಕೆಲಸನೂ ಸಿಗ್ತಾ ಇಲ್ಲ, ಜೀವನಾಂಶಕ್ಕೂ ತೊಂದರೆ ಆಗಿದೆ. ಹಂಗಾಗಿ ಎಲ್ಲಾದರೂ ಒಂದು ಕಡೆ ಬ್ಯಾಕ್ ಎಂಡಲ್ಲಿ ಇವ್ರಿಗೆ ಕೆಲಸ ಕೊಡುವಂಥದ್ದು ಮಾಡಬೇಕು. ಯಾಕಂದರೆ ಇವತ್ತು ರಿಸರ್ವೇಷನ್ ಇವರು ಕೊಡಿ ಅಂತ ಹೇಳೋಕ್ಕಾಗಲ್ಲ. ದೇ ಆರ್ ಆಲ್ ಜಸ್ಟ್ 165 ಮೆಂಬರ್ಸ್ ಇದ್ದಾರೆ ಅಷ್ಟೇ. ಪ್ರಿಯಾರಿಟಿ ಮೇಲೆ, ಹ್ಯೂಮನಿಟೇರಿಯನ್ ಗ್ರೌಂಡ್ಸ್ ಮೇಲೆ ಎಲ್ಲಾದರೂ ಬ್ಯಾಕ್ ಎಂಡಲ್ಲಿ ಇವ್ರಿಗೆ ಕೆಲಸಗಳು ಕೊಟ್ಟರೆ ಆಗುತ್ತೆ. ಇನ್ನೊಂದು, ಆ್ಯಸಿಡ್ ದಾಳಿ ಪ್ರಕರಣಗಳಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಇವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ನ್ಯಾಯ ಪೊಲೀಸ್ನವರು. ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದರೆ, ನೀವು ನೋಡಿ ಸರ್, ನನಗೆ 2014ರಲ್ಲಿ ಆ್ಯಸಿಡ್ ಅಟ್ಯಾಕ್ ಆಗಿತ್ತು, ನನಗೆ ಪೆನ್ಷನ್ ತೊಗೊಳೋದಕ್ಕೆ ನಾನು ಇದನ್ನೆಲ್ಲ ಕೊಡಬೇಕು ಸರ್, ನನಗಿನ್ನು 10,000 ರೂಪಾಯಿ ಸಿಗೋದಿಲ್ಲ ಅಂತಂದರೆ, ಇಲ್ಲ ನಾವೆಲ್ಲ ಅದನ್ನು 10 ವರ್ಷ ಆಗಿದ ತಕ್ಷಣ ನಾವೆಲ್ಲ ಅದನ್ನು ಡೆಸ್ಟ್ರಾಯ್ ಮಾಡಿಬಿಡ್ತೀವಿ, ನಿಮ್ಮ ರೆಕಾರ್ಡ್ಸ್ ಇಲ್ಲ ಅಂತ ಹೇಳ್ತಾರೆ. ಇವ್ರು ಎಲ್ಲಿ ಹೋಗಬೇಕು ಅಂತ. ಹಂಗಾಗಿ ಇದನ್ನು ಮಾನ್ಯ ಗೃಹ ಮಂತ್ರಿಗಳು ಏನಾದರೂ ಒಂದು ತೀರ್ಮಾನಕ್ಕೆ ಬಂದು ಇವ್ರಿಗೆ ಈ ಥರ UDID ಕಾರ್ಡು, FIR ಇದೆಲ್ಲ ಇರೋದನ್ನು ಎಕ್ಸಂಪ್ಟ್ ಮಾಡಿ
ಇವ್ರುಗಳಿಗೆ 10,000 ರೂಪಾಯಿ ಪರಿಹಾರ ಬಂದಂಗೆ ಮಾಡಿದ್ರೆ, ಇದು ಬಡ್ಜೆಟ್ ಸಮಯ ಆಗಿರೋದ್ರಿಂದ ಈಗ ಮುಖ್ಯಮಂತ್ರಿಗಳು ಬಡ್ಜೆಟ್ ಘೋಷಣೆ ಮಾಡಿದ್ದಾರೆ, ಎಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಏನು 10,000 ರೂಪಾಯಿ ಇದೆ ಅದನ್ನು 15,000 ರೂಪಾಯಿಗೆ ಏರಿಸಿದ್ರೆ ಇವರು ಸ್ವಲ್ಪ ಮಾಡ್ಕೊಬೋದು. ಸಭಾಪತಿಗಳ ಒಬ್ಬರು ಧನಲಕ್ಷ್ಮಿ ಅಂತ ಬಂದಿದ್ದಾರೆ, ಬೇಕಾದ್ರೆ ಹೊರಗಡೆ ಇದ್ದಾರೆ. ಮೂಗನ ಒಂದು ಸ್ವಲ್ಪ ರೆಡಿ ಮಾಡ್ಕೊಳೋದಕ್ಕೆ 1.5 ಲಕ್ಷ ರೂಪಾಯಿ ಆಗಿದೆ. ಒಬ್ಬರಿಗೆ 19 ಸರ್ಜರಿ, 15 ಸರ್ಜರಿ, 14 ಸರ್ಜರಿ ಆಗಿದೆ. ಅವರು ಮುಖನ ರೆಡಿ ಮಾಡ್ಕೊಳಕ್ಕೆ ಈ ಕಾಲಲ್ಲಿರೋದು ಗ್ರಾಫ್ಟಿಂಗ್ ಮಾಡಿ ಚರ್ಮನ ಇಲ್ಲಾಕ್ತಾರೆ. ಎಲ್ಲ ಕಡೆ ಸಮಸ್ಯೆ ಆಗೋಗಿದೆ. ಬಿಸಿಲಲ್ಲಿ ಹೊರಗಡೆ ಬರೋಕ್ಕಾಗೋದಿಲ್ಲ. ಯಾಕಂತಂದರೆ ಆಮೇಲೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಳ್ಳಿ ಅಂತಂದರೆ, ಪ್ಲಾಸ್ಟಿಕ್ ಸರ್ಜರಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಮಾಡಿದ್ರೆ 1 ವರ್ಷ 2 ವರ್ಷನೂ ಬಾಳಿಕೆ ಬರ್ತಾ ಇಲ್ಲ. ಹಂಗಾಗಿ ಇವತ್ತು ಸೆಂಟ್ ಜಾನ್ಸ್ ಇರ್ಬೋದು, ಬೇರೆ ಬೇರೆ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಿಗೆ ಹೋಗಿ ಇಲ್ಲಾಂದ್ರೆ ಹಾಸ್ಪಿಟಲ್ಸ್ಗೆ ಹೋಗಿ ಅವರು ಮಾಡಿಸ್ಕೊಬೇಕಾಗಿದೆ. ಅವ್ರಿಗೆ ಒಂದು 8 ಲಕ್ಷ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದೇನು ಸಾವಿರಾರು ಕೇಸ್ ಏನಿಲ್ಲ. ಇವ್ರಿಗೆ ಏನು 60% ಆ್ಯಂಡ್ ಅಬವ್ ಏನು ಬರ್ನ್ ಆಗಿದೆ, ಅವರು ಒಂದು 50% 60% ಇರ್ಬೋದು. ಹಂಗಾಗಿ ಅವ್ರಿಗೆ ಒಂದು ಸರ್ಕಾರ ಒಂದು ಪ್ಯಾಕೇಜ್ ಅಂತ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಈ ಥರದ ಒಂದು ಆ್ಯಸಿಡ್ ದಾಳಿ ಪ್ರಕರಣಗಳಲ್ಲಿ ಕನ್ವಿಕ್ಷನ್ ರೇಟು ಜಾಸ್ತಿ ಆಗಬೇಕು. ಡಾಕ್ಟರ್ ವಾಸು ಅವ್ರ ಮಿಸ್ಸಸ್ ಮಲ್ಲಿಗೆ ಪಾಪ ಭಾಳ ಜನ ಆ ಮಕ್ಕಳನ್ನ, ಅವ್ರ ಆ್ಯಸಿಡ್ ದಾಳಿ ಆಗಿರೋರ ಮಕ್ಕಳನ್ನ ಅವರು ಇವ್ರಿಗೆ ಅಡಾಪ್ಟ್ ಮಾಡಿಸಿ ಎಲ್ಲ ಮಾಡ್ತಾ ಇದ್ದಾರೆ. ಅಡ್ವೊಕೇಟ್ಗಳು ಯಾರು ಅಪಿಯರ್ ಆಗ್ತಾ ಇದ್ದಾರೆ ಅವರೇ ಇವ್ರ ಕಷ್ಟ ನೋಡಿದೆ ಇವತ್ತು ಅವರು ಅಪಿಯರ್ ಆಗ್ತಾ ಇದ್ದಾರೆ. ಅವ್ರನ್ನೆಲ್ಲ ಫ್ರೀಯಾಗಿ ಅಪಿಯರ್ ಆಗೋದಲ್ಲದೆ ಅವ್ರಿಗೆಲ್ಲ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ಒಂದು ಶಿಕ್ಷಣದ ವ್ಯವಸ್ಥೆ ಆಗಬೇಕು. ಹಂಗಾಗಿ ಆ ವ್ಯವಸ್ಥೆಗಳು ಆಗದೇ ಇದ್ದರೆ ಇವರು ಇನ್ನು ಎಷ್ಟು ವರ್ಷ ಹೋರಾಟ ಮಾಡಿದ್ರೇನು ಇವತ್ತು ಎಲ್ಲರಿಗೂ 35-40 ವರ್ಷ 45 ವರ್ಷ ದಾಟಿದೆ. ಹಂಗಾಗ್ಬಿಟ್ಟು ಆಮೇಲೆ ನ್ಯಾಷನಲ್ ಲೀಗಲ್ ಅಥಾರಿಟಿ ಏನಿದೆ ಅವರು ಪರಿಹಾರ ಕೊಡಬೇಕಾಗಿತ್ತು. ಆ ಪರಿಹಾರನ ದೊರಕಿಸ್ಕೊಡ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಏನಿದೆ. ಹಂಗಾಗಿ ಕೇಂದ್ರ ಸರ್ಕಾರದಲ್ಲಿ ಆ ಫೆಸಿಲಿಟೀಸ್ ಇದೆ. ಈ ಸುಪ್ರೀಂ ಕೋರ್ಟ್ ರೂಲಿಂಗ್ನ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಏನು ಉಚಿತವಾಗಿ ಇವತ್ತು ಬಸ್ಸು ಎಲ್ಲರಿಗೂ ಸಿಗ್ತಾ ಇದೆ, ಇಲ್ಲ ಅಂತಲ್ಲ. ಅದನ್ನು ರೈಲ್ವೆಯಲ್ಲೂ ಆ ಥರದ ಫೆಸಿಲಿಟಿ ಬೇರೆ ರಾಜ್ಯಗಳಲ್ಲಿ ಏನು ಅವೈಲ್ ಮಾಡ್ತಾ ಇದ್ದಾರೆ, ಆ ಥರದ ಒಂದು ಫೆಸಿಲಿಟೀಸ್ ಎಲ್ಲ ಬಂದು ಇವ್ರಿಗೆ ಕನಿಷ್ಠ ಏನು ಆ್ಯಸಿಡ್ ಹಾಕಿರೋ ಅಂತ ಒಬ್ಬ ಯಾರು ಅಕ್ಯೂಸ್ಡ್ ಇದ್ದಾನೆ ಅವನಿಗೆ 4 ವರ್ಷದಲ್ಲಿ ಇಲ್ಲಾಂದ್ರೆ 3 ವರ್ಷದಲ್ಲಿ ಪನಿಷ್ಮೆಂಟ್ ಆಗಲೇಬೇಕು. ಯಾಕಂದರೆ ಭಾಳ ಜನಕ್ಕೆ ಪನಿಷ್ಮೆಂಟ್ ಆಗದೆ ಇರೋದ್ರಿಂದ ಈ ಥರ ಭಯ ಇಲ್ಲ ಈಗ. ಹಂಗಾಗಿ ಇವತ್ತು ಏನು ಒಂದು ದೊಡ್ಡ ಸಾಮಾಜಿಕ ಪಿಡುಗಾಗಿ ಇವತ್ತು ಇದನ್ನು ಭಾಳ ಕ್ರೂರವಾದಂಥ ಕೃತ್ಯಗಳು ಆಗ್ತಾ ಇದ್ದಾವೆ. ಇದು ಆಗಬಾರ್ದು ಅಂತ ಸರ್ಕಾರಕ್ಕೆ ನನ್ನ ನಿವೇದನೆ ಮಾಡಿ, ಏನು ಈ ವಸತಿ ಸೌಲಭ್ಯ ಇದನ್ನು ಆದಷ್ಟು ಬೇಗನೆ ಕೊಟ್ಟು, ಮತ್ತು ಏನು ಒಂದು ಅವ್ರಿಗೆ ಒಂದು ಕಾರ್ಡ್ ಇಶ್ಯೂ ಮಾಡಬೇಕು. ವುಮೆನ್ಸ್ ಕಮಿಷನ್ನಿಂದ, ಸರ್ಕಾರದಿಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಿಂದ ಒಂದು ಕಾರ್ಡು ಇಶ್ಯೂ ಮಾಡಿ ಅವ್ರಿಗೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಅವ್ರಿಗೆ ಬೆನಿಫಿಟ್ಸು ತೊಗೊಳೋಂಗೆ ಮಾಡಿದ್ರೆ, ಮತ್ತು ಅವ್ರಿಗೆ ಏನು ಈ ಅಟ್ಲೀಸ್ಟು ದೇಹ ಅಲ್ಲದೆ ಇದ್ರೂ ಮುಖ ಸಾರ್ವಜನಿಕವಾಗಿ ಅವ್ರ ಮುಖ ಎತ್ಕೊಂಡು ಓಡಾಡಂಗೆ ಮಾಡಿದ್ರೆ ಇದು ಸರ್ಕಾರಕ್ಕೆ ಮತ್ತು ಎಲ್ಲರಿಗೂ ಒಂದು ನಾಗರಿಕ ಸಮಾಜಕ್ಕೆ ಒಂದು ಗೌರವ ಬರುತ್ತೆ ಅಂತೇಳಿ ಈ ವಿಚಾರ ಭಾಳ ಸೀರಿಯಸ್ ಆಗಿರೋದ್ರಿಂದ ಇಡೀ ಸದನ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಇಡೀ ಸದನಕ್ಕೆ ನೀವೆಲ್ಲ ಒಂದು ರೆಸೊಲ್ಯೂಷನ್ಗೆ ನೀವು ಬೆಂಬಲಿಸಿ. ಯಾಕಂತಂದರೆ ಒಂದು ಸರ್ಕಾರ ಇದನ್ನು ಮಾಡಬೇಕು. ಯಾಕಂತಂದರೆ 2010ರಿಂದ 2026ವರೆಗೂ ಇದು ಸುಮ್ಮನೆ ಇದು ಭಾಳ ಅಸಹ್ಯ ಅನಿಸುತ್ತೆ ನನಗೂ. ಯಾವುದೇ ಇರ್ಬೋದು, ಸರ್ಕಾರಗಳು ಯಾವುದೇ ಇರ್ಬೋದು, ಈ ಥರ 4-5 ಆರ್ಡ್ರು ಮನೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವ್ರನ್ನ ಚೀಟ್ ಮಾಡಿ ಅವ್ರಿಗೆ ಯಾವುದೇ ಥರದ ವ್ಯವಸ್ಥೆ ಇಲ್ದಂಗೆ ಮಾಡಿ ಇವತ್ತು ವಿಧಾನಸೌಧಕ್ಕೆ ಬರೋಕ್ಕೂ ಅವ್ರು ಬಂದರೆ ಆ ಪೊಲೀಸ್ನವರು ಎದುರ್ಕೊಂಡ್ಬಿಟ್ಟಿದ್ದಾರೆ. ಏನಮ್ಮ ಇಲ್ಲಿ ಬಂದಿದ್ರಿ ನೀವು ಹೊರಗಡೆ ಹೋಗಿ ಅಂತ. ಕೊನೆಗೆ ನನ್ನ ಕಾರ್ನ ಕಳಿಸಿ ನಾನು ಕರೆಸ್ಬೇಕಾಯ್ತು. ಅಂಥ ಪರಿಸ್ಥಿತಿ ವಿಧಾನಸೌಧದಲ್ಲಿ ಪೊಲೀಸರಿಗೆ ಧೈರ್ಯ ಇಲ್ಲ ಅಂದರೆ ಅವ್ರ ಮಕ್ಕಳಿಗೆ ಹೆಂಗೆ ಧೈರ್ಯ ಇರುತ್ತೆ, ಜನ ಹೆಂಗೆ ಧೈರ್ಯ ಇರುತ್ತೆ. ಅವ್ರ ಮಕ್ಕಳು ಸಭಾಪತಿಗಳೇ ಸ್ವಂತ ಅವ್ರು ಎತ್ತಿರೋ ಮಕ್ಕಳು, ಅಮ್ಮ ನೀನು ಬೇರೆ ಕಡೆ ಇರು, ನಾವು ಈ ಬೇರೆ ಕಡೆ ಇರ್ತೀವಿ, ಎದ್ರೆ ನೋಡೋಕೆ ಭಯ ಆಗುತ್ತೆ ಅಂತ. ಇಂಥ ಪರಿಸ್ಥಿತಿ ಒಬ್ಬ ತಾಯಿ ತನ್ನ ಮಗ, ನಾನು ಎತ್ತಿರೋ ಮಗನೇ ನನ್ನ ನೋಡ್ತಾ ಇಲ್ಲ, ಮಗಳು ನನ್ನ ನೋಡ್ತಾ ಇಲ್ಲ, ನನ್ನ ಸಪ್ರೇಟಾಗಿರ್ತಿದ್ದಾರೆ, ನನ್ನ ಪರಿಸ್ಥಿತಿ ಏನಾಗಬೇಕು ಅಂತಾರೆ. ಈ ಭಾಳ ಕಠಿಣವಾದಂಥ ಪರಿಸ್ಥಿತಿ, ನಾನು ಹೇಳೋಷ್ಟು ಸರಳ ಇಲ್ಲ ಇವ್ರದ್ದು. ಹಂಗಾಗಿ ಇಡೀ ಸದನ ದಯಮಾಡಿ ಸರ್ಕಾರ ಭಾಳ ಕಾರ್ಯಕ್ರಮಗಳು ಕೊಟ್ಟಿದೆ. ನೀವು ಈ ಸರ್ಕಾರ ಕೊಟ್ಟಂಥ ಕಲ್ಯಾಣ ಕಾರ್ಯಕ್ರಮಗಳು ಯಾವ ಸರ್ಕಾರನೂ ಕೊಟ್ಟಿಲ್ಲ, ಅದರಲ್ಲಿ ಎರಡನೇ ಮಾತಿಲ್ಲ. ಇವ್ರ ಕಡೆಗೆ ಒಂದು ಕಣ್ಣು ಬಿಟ್ಟು ಇವ್ರಿಗೆ ಸ್ವಲ್ಪ ಸಹಾಯ ಮಾಡಿ, ಆಮೇಲೆ ಮಾನ್ಯ ಗೃಹ ಸಚಿವರು ಒಂದು ಡೈರೆಕ್ಷನ್ಸ್ ಕೊಡಬೇಕು ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ. ಅವ್ರಿಗೆ ಏನಿದೆ ಅವ್ರನ್ನ ಅಟೆಂಡ್ ಮಾಡಬೇಕು. ಮತ್ತು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಬಾರ್ದು. ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗೋದ್ರಿಂದನೇ ಇವ್ರಿಗೆ ಕನ್ವಿಕ್ಷನ್ ಆಗ್ತಾ ಇಲ್ಲ. ಇವರು ಯಾರು ಆ್ಯಸಿಡ್ ಹಾಕ್ಬಿಟ್ಟು 8 ವರ್ಷದಿಂದ 10 ವರ್ಷದಿಂದ ಮಧ್ಯಾಹ್ನ ಬಂದು ಸಭಾಪತಿಗಳಿಗೆ ಹೇಳ್ತಾ ಇದ್ರು, ಸರ್ ನನ್ನ ಮೇಲೆ ಆ್ಯಸಿಡ್ ಅಟ್ಯಾಕ್ ಹಾಕಿ 10 ವರ್ಷ ಆಯಿತು ಸರ್, ಅವ್ನು ನೋಡಿದ್ರೆ ನನ್ನ ಮುಂದೆನೇ ಓಡಾಡ್ತಾ ಇದ್ದಾನೆ, ನಾನು ನೋಡಿದ್ರೆ ಈ ಪರಿಸ್ಥಿತಿಯಲ್ಲಿದ್ದೀನಿ ಅಂತ. ಹಂಗಾಗಿ ಈ ಥರದ
ಘಟನೆಗಳು ಎಲ್ಲೂ ಆಗಬಾರ್ದು. ಯಾಕಂದರೆ ಇದನ್ನು ಭಾಳ ಸೀರಿಯಸ್ ಆದಂಥ ಕ್ರಮನ ತಗೊಬೇಕು. ಈ ಇನ್ವೆಸ್ಟಿಗೇಷನ್ ಲೆವೆಲಲ್ಲಿ ಸೀರಿಯಸ್ ಆಗಿ ಅವ್ರಿಗೆ ಯಾವ ಥರ ಫ್ರೇಮ್ ಮಾಡಬೇಕಂತ ಸ್ವಲ್ಪ ಇಚ್ಛಾಶಕ್ತಿ ಪೊಲೀಸ್ನವ್ರು ತೋರಿಸಿದ್ರೆ ಮತ್ತು ಲೀಗಲ್ ಸಿಸ್ಟಮು ಅದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಇದು ಅನುಕೂಲ ಆಗುತ್ತೆ ಅಂಥೇಳಿ ಇಡೀ ಸದನ ದಯಮಾಡಿ ಅವ್ರನ್ನ ಬದುಕಿಸ್ಬಿಟ್ಟಿದ್ದೀವಿ. ಅಂದಿನ ಸರ್ಕಾರಗಳು ಅಂದಿನ ವೈದ್ಯರು ಅವ್ರನ್ನ ಬದುಕಿಸ್ಬಿಟ್ಟಿದ್ದಾರೆ. ಈಗ ಅವ್ರು ಬದುಕಕ್ಕೂ ಆಗ್ತಾಯಿಲ್ಲ, ಸಾಯೋಕ್ಕೂ ಆಗ್ತಾಯಿಲ್ಲ. ಹಂಗಾಗಿ ಅವ್ರನ್ನ ಬದುಕಿಸುವಂಥ ಕೆಲಸಕ್ಕೆ ಇಡೀ ಸದನ ನಮ್ಮನ್ನು ಬೆಂಬಲಿಸಿ ಈ ಒಂದು ಇದನ್ನು ಏನು ರೆಸಲ್ಯೂಷನ್ನ ರಿಕ್ವೆಸ್ಟ್ ಮಾಡಿ ನಾನು ಸರ್ಕಾರ ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ತಗೊಂಡು ಪೀಠ ಸಭಾಪತಿಗಳು ಇದಕ್ಕೆ ದಯಮಾಡಿ ನೀವು ಒಂದು ಸರ್ಕಾರಕ್ಕೊಂದು ಡೈರೆಕ್ಷನ್ಸ್ ಕೊಡಬೇಕು. ಇನ್ನು ಈ ವಿಚಾರನ ಮತ್ತೆ ಇಲ್ಲಿ ತಗೊಂಬಂದು ಮಾತಾಡೋದ್ರಿಂದ ಅವರು ಕೊನೆಗೆ ನೋಡ್ತಾರೆ ಸಭಾಪತಿಗಳೇ, ಒಂದಿನ ಸೂಸೈಡ್ ಮಾಡ್ಕೊಂಡು ಸತ್ತೋಯ್ತಾರೆ. ಆ ಸೂಸೈಡ್ಗೆ ನಾವೇ ಹೊಣೆ ಆಗಬೇಕಾಗುತ್ತೆ. ಇಡೀ ನಾನು ಸರ್ಕಾರ ಅಂತಲ್ಲ, ನಾವುಗಳೆಲ್ಲ ಹೊಣೆ ಆಗಬೇಕಾಗುತ್ತೆ. ದಯಮಾಡಿ ಅವ್ರನ್ನ ಇಷ್ಟು ಲಘುವಾಗಿ ತೊಗೊಂಬೇಡಿ, ಭಾಳ ಸೀರಿಯಸ್ ಆಗಿ ತಗೊಂಡು ಇದನ್ನು ನೀವು ಅಡ್ರೆಸ್ ಮಾಡ್ಬೇಕಂತ ಹೇಳಿ. ಯಾಕಂದರೆ ಹೋಮ್ ಮಿನಿಸ್ಟರ್ ಅವ್ರು ಹೇಳ್ತಾಯಿದ್ರು ಇದನ್ನು ನನಗೆ ಬರೋದಿಲ್ಲ ಅಂತಂದ್ಬಿಟ್ಟು. ನಿಜ, ನಿಮಗೆ ಕೆಲವು ಮಾತ್ರ ಬರುತ್ತೆ, ಆದರೆ ಹೌಸಿಂಗ್ ಮಿನಿಸ್ಟ್ರಿಗೂ ಬರುತ್ತೆ, ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟ್ರಿಗೂ ಬರುತ್ತೆ. ಸುಮ್ಮನೆ ನಾವು ಎಲ್ಲ ಕಡೆನೂ ಸಾವಿರಾರು ಮನೆಗಳು ಕಟ್ತಾ ಇದ್ದೀವಿ. ಈ 169 ಮನೆಗಳು ಅವ್ರು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೇಳಿ ಅದನ್ನು ಮಾಡಿಸ್ಕೊಟ್ರೆ ಒಳ್ಳೆಯದು. ಕೆಲವರು ಉಳಿಯಾರಲ್ಲಿ ಒಂದು 3 ಜನ ಇದ್ದಾರೆ, ತುಮಕೂರವರು ಇದ್ದಾರೆ. ಅವ್ರಿಗೆಲ್ಲರಿಗೂ ಆದಷ್ಟು ಬೇಗನೆ ಇದರಲ್ಲಿ ಅವಕಾಶ ಸಿಕ್ಕಿ 10,000 ಇರೋದು ಪರಿಹಾರನ 15,000 ರೂಪಾಯಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಅದನ್ನು ಏರಿಸಬೇಕು ಅಂತಂದ್ಬಿಟ್ಟು ವಿನಂತಿ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.